ಈಗ ಎಷ್ಟು ಸಾವಿರ ಜನ ನಮ್ಮ ಬೈತಿ ಸುರೇಶ್ ಅವರು ಈ ಕ್ಷೇತ್ರದ ಶಾಸಕರು. ಅವ್ರ ಕ್ಷೇತ್ರದಲ್ಲಿ ಒಂದು ಪಾನಿ ನಿಯಮ ಕೃಷಿ ಇಲಾಖೆಯಿಂದ ಒಂದು ಒಳ್ಳೆ ಕಟ್ಟಡವನ್ನು ಎಲ್ಲ ಅಲ್ಲಿ ಇಲ್ಲಿ ಸಿಂಗಲ್ ಕಡೆ ಇರ್ತಕ್ಕಂಥ ವ್ಯವಸ್ಥೆನ ಒಂದೇ ಕಡೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಪಾನಿ ನಿಗಮ ಮತ್ತು ಕೃಷಿ ಇಲಾಖೆಯಿಂದ ಮಾಡಿದ್ದೀವಿ. 50-50 ಜಾಯಿಂಟ್ ವೆಂಚರಲ್ಲಿ ನಮ್ಮ ಕಚೇರಿಗಳು ಸಹ 50% ಉಪಯೋಗಿಸ್ಕೋತೀವಿ. ಉಳಿದಂಥದ್ದು ಅವರು 50% ಉಪಯೋಗಿಸ್ಕೋತಾರೆ. 11 ಫ್ಲೋರು ಹಂತವನ್ನು 11 ಹಂತವನ್ನು ಇಟ್ಕೊಳ್ತಕ್ಕಂಥದ್ದು. ಒಟ್ಟು ನಾವು ಮುಂದೆ ಬೆಂಗಳೂರು ಬ್ರ್ಯಾಂಡನ್ನು ಮಾಡಬೇಕು ಅಂತ ಹೊರಟಾಗ ಒಂದು ಖಾಸಗಿ ವಲಯದಲ್ಲಿ ಏನು ಒಳ್ಳೊಳ್ಳೆ ಕಟ್ಟಡವನ್ನು ಬರ್ತವೆ, ಒಳ್ಳೆ ಕಾರ್ಪೊರೇಟ್ ಆಫೀಸ್ ಬರುತ್ತೆ, ನಮ್ಮ ಸರ್ಕಾರದ ಕಚೇರಿಗಳು ಸಹ ಒಳ್ಳೆ ಸುಸಜ್ಜಿತವಾಗಿರಬೇಕು ಅನ್ನೋದು ನಮ್ಮ ಇದು. ಆ ರೀತಿ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿ ಮುಖ್ಯಮಂತ್ರಿಯವರಿಗೂ ಸಹ ಆರ್ಥಿಕ ಇಲಾಖೆಯಿಂದ ಇಲ್ಲೊಂದು ಚೇಂಬರ್ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಒಳ್ಳೆ ಕಟ್ಟಡ ಕಟ್ತೀವಿ. ಮುಂದಿನ ದಿವಸ ಇವರು ಹಾಸ್ಪಿಟ್ಲನ್ನು ಮಾಡಬೇಕು ಅಂತಿದ್ದಾರೆ ನಾರ್ತಲ್ಲಿ. ನಮ್ಮ ಸುರೇಶ್ ಅವರು ಇಲ್ಲಿ ಪಕ್ಕದಲ್ಲೇ 2 ಎಕರೆನ ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಒಟ್ಟು ಈ ಕಟ್ಟಡ 55 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿ 2 ಇಲಾಖೆಯ ಎಲ್ಲ ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ಮಾಡುವಂತ ಕೆಲಸ ಮಾಡುವಂತ ಯುಟಿಲೈಸೇಷನ್ ಇರುತ್ತೆ ಅಂತ ಕೆಲಸ ಕಚೇರಿಗಳು ಅಂತ ಅಂದಮೇಲೆ ಆ ಕಚೇರಿನಲ್ಲಿ 8 ಜನ ಅಧಿಕಾರಿಗಳು ಇರ್ತಾರೆ, ಮಾಡ್ತಾರೆ. ಬಟ್ ಇಬ್ಬರಿಗೂ ಅಕಾಮಿಡೇಷನ್ ಯಾವ್ಯಾವ ಫ್ಲೋರು ಯಾರ್ಯಾರಿಗೆ ಮಾಡಬೇಕು ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಮೀಟಿಂಗ್ ಮಾಡಿ ನಂತರ ಅದನ್ನು ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಮಾಡಿ ಒಂದು ಅವರ ಆ ಇಲಾಖೆ ನಮ್ಮ ಇಲಾಖೆಯಿಂದ ಒಂದು ಅಗ್ರಿಮೆಂಟ್ ಮಾಡ್ಕೋತೀವಿ. ಸರ್, ಈಗ ಮೊದಲನೇದಾಗಿ ಮುಖ್ಯಮಂತ್ರಿಗಳವರ ಪತ್ನಿಗೆ ಮತ್ತೆ ಸಚಿವರಾಗಿರುವಂಥ ಬೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಬಂದಿದೆ ಸರ್. ಈಗಾಗಲೇ ಅವರು ಹೇಳಿದ್ರು, ನೀವು ನಮ್ಮ ಸ್ನೇಹಿತರು ಕೇಳಿದ್ರು, ಸುರೇಶ್ ಅವರು ಮಂತ್ರಿ ಆಗೋದಕ್ಕಿಂತ ಮೊದಲೇ 50-50 ರೇಷಿಯೋದಲ್ಲಿ ಅನೇಕರಿಗೆ ಸೈಟ್ ಕೊಟ್ಟಿದ್ದಾರೆ. ಇದು ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಸಾವಿರಾರು ಸೈಟನ್ನು ವಿತರಣೆ ಮಾಡಿದ್ದಾರೆ. ಇದೆಲ್ಲ ಆಗಿರ್ತಕ್ಕಂಥದ್ದು BJPಯವರ ಆಡಳಿತದ ಸಂದರ್ಭದಲ್ಲೇ ಹೆಚ್ಚಾಗಿರ್ತಕ್ಕಂಥದ್ದು. ಅವರೇ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದರು, ಅವ್ರದ್ದೇ ಸರ್ಕಾರ ಇತ್ತು, ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿ ಇದ್ದು ಆಗಿದ್ದು. ತನಿಖೆ ಆಗೋದಾದ್ರೆ ಅವ್ರ ಮೇಲೆ ಆಗಬೇಕು, ದುರಾದೃಷ್ಟ ಅಂತ ಕಾಣುತ್ತೆ. ಆದರೆ ನಮಗೆ ಅದೇನು ಆತಂಕ ಇಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಲೋಕಾಯುಕ್ತನೂ ಸಹ ಕ್ಲಿಯರ್ ಆಗಿ ಇವ್ರದ್ದು ಯಾವುದೇ ಥರ ಪಾತ್ರ ಇಲ್ಲ ಅಂತ. ಇಷ್ಟೆಲ್ಲ ಆದ್ರೂ ಸಹ ಸೈಟನ್ನು ಮಾನ್ಯ ಶ್ರೀಮತಿಯವರು ಮುಖ್ಯಮಂತ್ರಿಯವರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ, ಇದರ ಅವಶ್ಯಕತೆ ಇಲ್ಲ, ತನಿಖೆ ಆಗಲಿ, ನ್ಯಾಯಯುತವಾಗಿದ್ದರೆ ಮುಂದೆ ಕೊಡಿ, ಇಲ್ಲ ಅಂದರೆ ಅದನ್ನು ಮುಟ್ಗೋಲು ಹಾಕೊಳ್ಳಿ ಅಂತ ಹೇಳಿ ವಾಪಸ್ಸು ಅವರು ಬರೆದು ಕೊಟ್ಟಾಗಿದೆ. ಇದು ಲೋಕಾಯುಕ್ತನೂ ಕೊಟ್ಟಾಗಿದೆ. ಇಡಿ ಇದಕ್ಕೆ ಯಾಕೆ ಎಂಟ್ರಿ ಆಯಿತು ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಇದೇನು ರಾಜಕೀಯ ಪ್ರೇರಿತ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ. ರಾಜಕೀಯ ಪ್ರೇರಿತ ಇದೆ. ಸೊ ಇದರಿಂದ ಯಾವುದೇ ಥರದ ನಮ್ಗೆ ಆತಂಕನೂ ಇಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತೆರೆದಿಟ್ಟು ಪುಕ್ಕ, ಅವರು ಪ್ರಾರಂಭದಿಂದ ಇಲ್ಲಿವರೆಗೆ ಅವರ ಅಡ್ಮಿನಿಸ್ಟ್ರೇಷನ್ನು ಅವರ ಆಡಳಿತ ಸಂದರ್ಭದಲ್ಲಿ ಕಪ್ಪು ಚುಕ್ಕಿ ಇಲ್ಲ. ಅವ್ರಿಗೇನಾಗುತ್ತೆ ಅಂದರೆ ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಅತ್ಯಂತ ಒಂದು ಮಾಸ್ ಲೀಡ್ರು ಮತ್ತು ಸರಳತೆ ಮತ್ತು ಅಡ್ಮಿನಿಸ್ಟ್ರೇಷನ್ನು ಹೈಯೆಸ್ಟು ಆರ್ಥಿಕ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಸೊ ಇಂಥ ಒಬ್ಬ ಆಡಳಿತಗಾರರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೊಂದು ಸ್ವಲ್ಪ ಗಸಿಬಿಸಿ ಆಗಿದೆ. ಈಗ ಬೇರೆ BJPಯವ್ರ ಕಿತ್ತಾಟ ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಅವ್ರಿಗೆ ಭಯ ಕಾಡುತ್ತೆ. ಏನಾದ್ರು ನಮ್ಮನ್ನು ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ ನಮ್ಗೇನಾದ್ರು ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾರೆ. ಅದೇನು ಆಗಲ್ಲ ಬಿಡಿ. ಈಗ 3 ಚುನಾವಣೆ ನಾವು ಗೆದ್ವಲ್ಲ, ಹಾಗೇನೆ 2028ಕ್ಕೂ ಪೂರ್ತಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಜಾಸ್ತಿ ನೀವು ಶೇಕ್ ಮಾಡ್ಕೋಬೇಡಿ ಅಂತ ಅವ್ರು ವಾರ್ನ್ ಮಾಡಿದ್ರು. ಮತ್ತೆ 5 ವರ್ಷ ಪೂರ್ಣಾವಧಿನ ಜಮೀರ್ ಅವ್ರು ಮಾತಾಡ್ತಾರೆ, ಸುಧಾಕರ್ ಅವ್ರು ಮಾತಾಡ್ತಾರೆ, ಶಾಸಕರುಗಳು ಮಾತಾಡ್ತಾರೆ. ಏನದು ನೋಡಿ, ACC ಅವರು ಹೇಳಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳು ಸಹ ನಮ್ಮ ಮೇಳದಲ್ಲಿ ಬಂದಾಗ ಹೇಳಿದ್ರು, ಯಾವುದೇ ತೀರ್ಮಾನ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಮಾಡುತ್ತೆ ಅಂತ. ಅಷ್ಟು ಹೇಳಿದ್ಮೇಲೆ ಇನ್ನು ಪ್ರಶ್ನೆ ಎಂಥದ್ದು, ನಾನು ಸುರೇಶ ಮಾತಾಡೋದು ನಮ್ಮ ಆಳ್ತಕ್ಕೆ ಮಾತಾಡಿರ್ತೀವಿ, ಇದೇನು ಲೆಕ್ಕಕ್ಕಲ್ಲ ಅಂತ ಬಿಟ್ಬಿಡ್ಬೇಕು. CM ಅಲ್ಟಿಮೇಟ್ ಇಲ್ಲಿ ನಮ್ಮ ಸರ್ಕಾರನ ರನ್ ಮಾಡ್ತಾ ಇರ್ತಕ್ಕಂಥದ್ದು, ACC ಅಧ್ಯಕ್ಷರು ಅಲ್ಲಿದ್ದಾರೆ. ಸೊ ಇಬ್ಬರೂ ಕ್ಲಿಯರ್ ಕಟ್ಟಾಗಿ ಹೈಕಮಾಂಡ್ ತೀರ್ಮಾನ ಬದ್ಧ. ಎಲ್ಲರೂ ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, DK ಶಿವಕುಮಾರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಅಂದಮೇಲೆ ಅವರಿಬ್ಬರೇ ಚೆನ್ನಾಗಿದ್ದಾರೆ. ನಾನು ಸುರೇಶ್ ಮಾತಾಡೋದ್ರಿಂದ ಏನು ಪ್ರಯೋಜನ ಇದೆ. BJPಗೆ ಕಂಪೇರ್ ಮಾಡಿದ್ರೆ 1-2% ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಮಾತಾಡ್ಬೋದು. BJPಯವರು ತೊಡೆ ತಟ್ಟೋ ಥರ ನಮ್ಮಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಮಂತ್ರಿಗಳು ನೀವೇನು ಮಾಡ್ತೀರಾ, ಈಗ ನನಗೆ ಸುರೇಶ್ಗೆ ತಾಳ್ಮೆ ಇದೆ ಅಂದರೆ ಎಲ್ರಿಗೂ ಇರುತ್ತಾ, ಏನಾರು ಮಾಡಿ ಕೆಣಕ್ ಬಿಡ್ತೀರಾ, ಎಲ್ಲೋ ಒಂದು ಬಾಯ್ ಬಿಟ್ರೆ ಅದೇನೋ ಒಂದು ಮಾಡ್ಬಿಡ್ತೀರಾ. ನನಗನ್ನಿಸುತ್ತೆ ನೀವು ಕೆಣಕಿಗೆ ಮಾಡ್ತೀರಾ, ಏನು ಇಲ್ಲ, ಯಾವುದೇ ಥರದ ನಮ್ಮ ಪಕ್ಷದಲ್ಲಿ ಗೊಂದಲ ಇಲ್ಲ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.